ಹಾಯ್, ಇವತ್ತು ಬೆಳಗ್ಗೆನೇ ಎದ್ದಿದ್ದೆ ನಾನು. ಅಂದರೆ ತುಂಬ ದಿನ ಆಗಿತ್ತು. ಬೆಳಗ್ಗೆ ಎದ್ಬಿಟ್ಟು ಪೂಜೆ ಮಾಡಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಬೆಳಗ್ಗೆನೇ ಎದ್ದಿದ್ದೆ. ನೋಡ್ಬೋದು ಎಷ್ಟು ಕತ್ತಲಿದೆ ಅಂತ. ಬೆಳಗ್ಗೆ ಅಂತಂದರೆ ಎದ್ದಾಗ ಒಂದು 5:15 ಆಗಿತ್ತು. ಅಷ್ಟೊತ್ತಿಗೆ ಎದ್ದಾಗ ಇಷ್ಟು ಕತ್ತಲಿತ್ತು ನೋಡ್ಬೋದು. ನಾನು ಸ್ವಲ್ಪ ಲೇಟಾಗೇ ಎದ್ದೇಳ್ತಿದ್ದೆ. ಯಾವಾಗಲೂ ಬೇಗ ಎದ್ದೇಳ್ತಿರಲಿಲ್ಲ. ಅಂದರೆ ಮುಂಚೆ ಆ ಮನೇಲಿದ್ದಾಗ ಬೇಗ ಎದ್ಬಿಟ್ಟು ಒಂದು 8 ಗಂಟೆ ಒಳಗೆ ಪೂಜೆ ಎಲ್ಲ ಮುಗಿಸ್ಕೊತಿದ್ದೆ. ಬಟ್ ಈ ಮನೆಗೆ ಬಂದಮೇಲೆ ಸ್ವಲ್ಪ ಎದ್ದೇಳೋದು ಕಮ್ಮಿ ಮಾಡಿದ್ದೆ. ಒಂದು 6:30 7 ಗಂಟೆ ಅಷ್ಟೊತ್ತಿಗೆ ಎದ್ದೇಳ್ತಿದ್ದೆ. ಇವತ್ತು ಫಸ್ಟ್ ಟೈಮ್ 5:15ಗೆ ಎದ್ದಿದ್ದೀನಿ ಬೆಳಗ್ಗೆ. ನೋಡಿ ಇಷ್ಟು ಕತ್ತಲಿದೆ. ಇನ್ನು ಯಾರೂ ಎದ್ದಿರಲಿಲ್ಲ. ಹಾಗೆ ಮೇಲೆ ಒಂದು ಸ್ವಲ್ಪ ಹೊತ್ತು ಓಡಾಡಿ ಬಂದು ಇವಾಗ ಕಸ ಹೊಡೆಯೋಣ ಅಂತ ಹೊಡಿತಾ ಇದ್ದೀನಿ. ತುಂಬ ಪ್ರಶಾಂತವಾಗಿತ್ತು. ಮನಸ್ಸಿಗೆ ಬೇಜಾರಾದಾಗ ಈ ಥರ ಬೆಳಗ್ಗೆನೇ ಎದ್ದು ಯಾರ್ದು ಸೌಂಡ್ ಇರಲ್ಲ, ಏನೂ ಸೌಂಡ್ ಇರಲ್ಲ. ಪಕ್ಷಿಗಳ ಚಿಲಿಪಿಲಿ ನಾದ ಅದೆಲ್ಲ ಕೇಳಿಕೊಂಡು ಆರಾಮಾಗಿ ಅಡ್ಡಾಡಿಕೊಂಡು ಇದ್ದರೆ ಮೈಂಡು ಒಂಥರ ಪೀಸ್ಫುಲ್ ಅಂತ ಅನಿಸುತ್ತೆ. ಮೈಂಡಲ್ಲಿ ಯಾವುದೇ ಯೋಚನೆಗಳು ಬರಲ್ಲ. ಮನಸ್ಸಿಗೆ ತುಂಬ ಬೇಜಾರಾದಾಗ ಕೆಲವೊಂದು ಟೈಮ್ ಈ ಥರ ನನಗೆ ಮಾಡಬೇಕಂತ ಅನಿಸುತ್ತೆ. ಹಾಗಾಗಿ ಇವತ್ತು ಒಂದು ಸ್ವಲ್ಪ ಬೇಗ ಎದ್ದು ಮೇಲ್ಗಡೆ ಸ್ವಲ್ಪ ವಾಕ್ ಮಾಡಿ ಬಂದು ಇವಾಗ ಕಸ ಹೊಡಿತಾ ಇದ್ದೀನಿ. ಏನೋ ಒಂಥರ ಮನಸ್ಸಿಗೆ ಬೇಜಾರಾಗಿತ್ತು. ಅದರಿಂದ ಸ್ವಲ್ಪ ಮೈಂಡು ಫ್ರೆಶ್ ಆಗುತ್ತೆ ಅಂತ ಈ ಥರ ಮಾಡಿದೆ ಇವತ್ತು. ಇವಾಗ ಕಸ ಹೊಡಿತಾ ಇದ್ದೀನಿ. ತುಂಬ ದಿನ ಆಗಿತ್ತು ಬೆಳಗ್ಗೆನೇ ಪೂಜೆ ಮಾಡಿ. ಅಂದರೆ ಲೇಟಾಗಿ ಅಂದರೆ ಒಂದು 10:30 11 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡ್ತಿದ್ದೆ ಯಾವಾಗಲೂ. ಇವತ್ತು ಅವ್ರ ಕೆಲ್ಸಕ್ಕೆ ಹೋಗೋಷ್ಟ್ರೊಳಗೇ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಕಸ ಹೊಡೆದ್ಬಿಟ್ಟು ನೀರು ಹಾಕ್ತಾಯಿದ್ದೀನಿ. ಹಾಗೆ ತುಂಬ ಅಂದರೆ ತುಂಬ ದಿನ ಆಗಿತ್ತು ರಂಗೋಲಿ ಹಾಕಿರೋ ವಿಡಿಯೋನೇ ತೋರಿಸಿರಲಿಲ್ಲ. ತುಂಬ ಜನ ರಂಗೋಲಿ ಹಾಕೋ ವಿಡಿಯೋನೇ ತೋರಿಸ್ತಾ ಇಲ್ಲ ನೀವು ಅಂತ ಕಮೆಂಟ್ ಹಾಕ್ತಾಯಿದ್ರಿ. ಅದಕ್ಕೋಸ್ಕರ ಇವತ್ತು ರಂಗೋಲಿ ಹಾಕೋದನ್ನು ತೋರಿಸಿದ್ರೆ ಆಯಿತು ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ತುಂಬ ಜನ ಮಾಡದೆ ನೀವು ಕೇಳಿರೋ ವಿಡಿಯೋ ಮಾಡ್ತಾ ಇಲ್ಲ ಅಂಥೇಳಿ ಭಾಳ ಬೇಜಾರು ಮಾಡ್ಕೊತಾ ಇದ್ದೀರಾ. ಆದಷ್ಟು ಟ್ರೈ ಮಾಡ್ತೀನಿ ಮಾಡೋಕ್ಕೆ. ಇವಾಗೇ ಸಪೋರ್ಟ್ ಮಾಡಿ ನನಗೆ ಆವಾಗ ಯಾವ ಥರ ಸಪೋರ್ಟ್ ಮಾಡ್ತಾಯಿದ್ರು ಇವಾಗೂ ಅದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಈ ರಂಗೋಲಿ ಬಂದು 7ರಿಂದ 1 ಅಂದರೆ 7 ಚುಕ್ಕೆ ಉದ್ದ ಸಾಲು ಇಟ್ಕೊಂಡು ಆ ಕಡೆ ಈ ಕಡೆ ಒಂದೊಂದು ಚುಕ್ಕಿ ಬಿಟ್ಟು 1 ಬರೋ ತನಕ ಇಟ್ಕೊಬೇಕು. ಈ ರಂಗೋಲಿನೂ ಭಾಳ ಸಲ ತೋರಿಸಿದ್ದೀನಿ. ಇವತ್ತು ಈ ರಂಗೋಲಿ ಬಿಡಿಸ್ತಾ ಇದ್ನಲ್ಲ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಆಮೇಲೆ ಇಟ್ಟಿಗೆ ಪುಡಿ ಮಾಡ್ಕೊಂಡಿಲ್ಲ. ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತೀನಿ. ಅದು ಆ ಮನೆಯಲ್ಲೇ ಖಾಲಿಯಾಗಿ ಹೋಗ್ಬಿಡ್ತು. ಸ್ವಲ್ಪ ಉಳಿದಿತ್ತು. ಆ ಮನೆಯಿಂದ ಈ ಮನೆಗೆ ಬರೋ ಅಷ್ಟರಲ್ಲಿ ಅದು ನಾವು ನೀಟಾಗಿ ಇಟ್ಕೊಂಬಂದಿಲ್ಲ, ಎಲ್ಲ ಚೆಲ್ಲಿ ಹಾಳಾಗಿಬಿಡ್ತು. ಅದಕ್ಕೋಸ್ಕರ ಇವಾಗ ಹೊಸ್ದಾಗಿ ಮಾಡ್ಕೋಬೇಕು. ಅದು ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿ. ನಮ್ಮ ಮೈಂಡಿಗೂ ಒಂಥರ ಫ್ರೆಶ್ ಫೀಲ್ ಬರುತ್ತೆ. ಅದು ನೋಡಿದಾಗೆಲ್ಲ ಖುಷಿ ಅಂತ ಅನ್ನಿಸ್ತಾ ಇರುತ್ತೆ. ರಂಗೋಲಿನೇ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ. ನೀವು ನನ್ನ ಹಳೆ ವಿಡಿಯೋಸ್ ನೋಡಿದರೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ರಂಗೋಲಿ ಅಂತ. ಈ ಮನೆಗೆ ಬಂದಮೇಲೆ ಆ ಥರದ ರಂಗೋಲಿ ಹಾಕೇ ಇಲ್ಲ ನಾನು. ಅದನ್ನು ಮಾಡ್ಕೊಬೇಕು. ನೋಡೋಣ. ಆದರೆ ಇವತ್ತು ಟ್ರೈ ಮಾಡಿ ಅದನ್ನು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗ ರಂಗೋಲಿ ಎಲ್ಲ ಹಾಕಿ ಬಂದು ಮುಖ ತೊಳ್ಕೊಂಡು ಟೀ ಮಾಡ್ಕೊಂಡಿದ್ದೀನಿ. ನನಗೆ ಯಾವಾಗಲೂ ಅಷ್ಟೇ 1 ಲೋಟ ಟೀ ಕುಡಿದ್ಬಿಟ್ರೆ ಆವಾಗ ಮೈಂಡು ಫ್ರೀ ಅಂತ ಅನಿಸುತ್ತೆ. ಬೆಳಗ್ಗೆ ಸಂಜೆ ಟೀ ಕುಡಿಲೇಬೇಕು ಅಂತ ಅನಿಸುತ್ತೆ. ಮತ್ತು ತುಂಬ ಟೀ ಕುಡಿತೀನಿ. ಬೆಳಗ್ಗೆ ಸಂಜೆ ಮಾತ್ರ ಕಂಪಲ್ಸರಿ ಕುಡಿತೀನಿ. ಅದನ್ನು ತೊಗೊಂಡೋಗಿ ಮೇಲೆ ಹೋಗಿ ಸ್ವಲ್ಪ ಹೊತ್ತು ಫ್ರೀಯಾಗಿ ಅಡ್ಡಾಡಿಕೊಂಡು ಟೀ ಕುಡ್ಕೊಂಡು ಬಂದು ಕಸ ಹೊಡೆದು ನೆಲ ಎಲ್ಲ ಒರೆಸಿ ಇವಾಗ ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೀನಿ ನೋಡ್ಬೋದು. ಅದೆಲ್ಲ ಆದಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮುಗಿಸಿದೆ. ಪೂಜೆ ಮಾಡೋದು ತೋರ್ಸೋಕ್ಕಾಗಿಲ್ಲ. ನಮ್ಮ ಮನೆಯವರು ಫೋನಲ್ಲಿ ಮಾತಾಡ್ತಾಯಿದ್ರು. ಅದಕ್ಕೋಸ್ಕರ ಅದೊಂದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಇವಾಗ ನೋಡಿ ಪೂಜೆ ಕಂಪ್ಲೀಟ್ ಆಗಿದೆ. ಇವತ್ತಂತೂ ಮೈಂಡ್ ಏನೋ ಒಂಥರ ಫ್ರೀ ಅಂತ ಅನ್ನಿಸ್ತು ನನಗೆ. ನೋಡಿ ಈ ಥರ ಪೂಜೆ ಆಗಿದೆ. ಬೆಳಗ್ಗೆ ಇವತ್ತು ತಿಂಡಿ
ನಾನು ಏನಾದರೂ ಬೇರೆ ಮಾಡೋಣ ಚಪಾತಿ ಪಲ್ಯ ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ, ಟೈಮ್ ಫುಲ್ ಆಗಿಬಿಡ್ತು. ಇವರಿಗೂ ಆಗಲೇ 9 ಗಂಟೆ ಅಷ್ಟರೊಳಗೆ ಮಾಡಬೇಕು ಅಡುಗೆ ಅಂಥೇಳಿ, ಬಿಡು ಈಸಿಯಾಗಿರೋದನ್ನೇ ಮಾಡಿಕೊಂಡ್ರೆ ಆಯಿತು ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಬಿಸಿಲಲ್ವಾ, ಉಪ್ಪಿಟ್ಟು ದೋಸೆ ಅದೆಲ್ಲ ತಿನ್ನೋಕ್ಕೆ ಅವ್ರು ಇಷ್ಟಪಡಲ್ಲ. ಆದರೂ ಮತ್ತೆ ತಿಂಡಿ ಏನು ಮಾಡೋದಂತ ಅದನ್ನೇ ಮಾಡ್ತಾಯಿರ್ತೀನಿ. ಜೊತೆಗೆ ರಾಗಿ ಅಂಬಲಿ ಕೂಡ ಮಾಡಿಕೊಡ್ತೀನಿ ಡೈಲಿ ಅಷ್ಟೇ. ಏನಾದರೂ ತಿಂಡಿ ಮಾಡಿದ್ರೆ ಅದ್ರ ಜೊತೆ ರಾಗಿ ಅಂಬಲಿ ಮಾಡಿಕೊಟ್ಬಿಡ್ತೀನಿ. ಆವಾಗ ಅವರಿಗೆ ಸರಿ ಅನಿಸುತ್ತೆ. ಇಲ್ಲ ಅಂತಂದರೆ ಇವಾಗ ತುಂಬ ಬಿಸಿಲಲ್ಲ, ತಿಂಡಿ ತಿಂದಿರೋದು ಅವರಿಗೆ ಸರಿ ಅಂತ ಅನಿಸಲ್ಲ. ಬಿಸಿಲಿಗೆ ಬೇಗ ಹೊಟ್ಟೆ ಹಶ್ವಾಗತ್ತೆ. ಹಾಗಾಗಿ ಅವರು ಜಾಸ್ತಿ ಅನ್ನ ಸಾಂಬಾರು ಊಟ ಮಾಡೋಕ್ಕೇ ಇಷ್ಟಪಡ್ತಾರೆ. ಹೊಟ್ಟೆ ತುಂಬಬೇಕು ಆ ಥರದ್ದು ಐಟಮ್ನ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇವತ್ತು ಲೇಟ್ ಆಗಿರೋದಕ್ಕೋಸ್ಕರ ಉಪ್ಪಿಟ್ಟು ಮಾಡಿ ರಾಗಿ ಅಂಬಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ರಾತ್ರಿ ತೊಗೊಂಬಂದಿತ್ತು ಹಾಲು, ಸ್ವಲ್ಪ ಲೇಟಾಗೆ ಬಿಸಿ ಮಾಡಿಟ್ಟಿದ್ದೆ, ಬಟ್ ಯಾಕೋ ಅದು ಒಡೆದೋಗ್ಬಿಡ್ತು ಹಾಲು. ತುಂಬ ಬೇಜಾರಾಗ್ಬಿಡ್ತು. 30 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದು. ಯಾಕೋ ಹಾಲಿಗೂ ನನಗೂ ಬರ್ತಿಲ್ಲ ಅನಿಸ್ತಾ ಇದೆ. ಯಾವಾಗ ಹಾಲು ತಂದರೂ ಇದೇ ಥರ, ಈ ಬಿಸಿಲಿಗೆ ಎದಕ್ಕೋ ಏನೋ ಗೊತ್ತಿಲ್ಲ, ತೊಗೊಂಬಂದು ಕಾಸಿ ಇಟ್ಟಿರ್ತೀನಿ, ಮತ್ತು ನೋಡೋಷ್ಟರಲ್ಲಿ ಒಡೆದೋಗ್ಬಿಟ್ಟಿರುತ್ತೆ. ಪಾತ್ರೆ ಪ್ರಾಬ್ಲಮ್ಮೋ ಏನು ಬಿಸಿಲಿನ ಪ್ರಾಬ್ಲಮ್ಮೋ ಗೊತ್ತಾಗ್ತಾ ಇಲ್ಲ. ಈಗ ಉಪ್ಪಿಟ್ಟು ಮಾಡೋಕ್ಕೆ ಅಂತ ಈರುಳ್ಳಿ, ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ, ಇವಾಗ ನೀರು ಹಾಕಿ ಉಪ್ಪೆಲ್ಲ ಹಾಕಿ ಕುದಿಸಿ ಉಪ್ಪಿಟ್ಟು ಮಾಡೋದಷ್ಟೇ. ಎಲ್ರಿಗೂ ಗೊತ್ತಿರುತ್ತೆ, ನಾನೇನು ಸ್ಪೆಷಲ್ಲಾಗಿ ಮಾಡ್ತಾಯಿಲ್ಲ. ಚೆನ್ನಾಗಿರುತ್ತೆ. ನನಗೆ ಉಪ್ಪಿಟ್ಟು ಇಷ್ಟ, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ. ಆದರೆ ಯಾವಾಗಾರು ಒಂದೊಂದು ಸಲ ಮಾಡಿದಾಗ ತಿನ್ನಲೇಬೇಕು ಅಂತ ತಿಂತಾರೆ ಅಷ್ಟೇ. ಇವಾಗ ಆ ಕಡೆ ಬಂದು ರಾಗಿ ಅಂಬಲಿ ಮಾಡೋಕ್ಕೆ ಅಂತ ಇಡ್ತಾಯಿದ್ದೀನಿ. ಡೈಲಿ ಮಾಡ್ತೀನಿ ರಾಗಿ ಅಂಬಲಿ. ನಾನು ಕುಡಿಯಲ್ಲ, ಅವರಷ್ಟೇ ಕುಡಿತಾರೆ. ನನಗೆ ಅದೇನೋ ಸ್ವಲ್ಪ ಇಷ್ಟ ಆಗಲ್ಲ ಕುಡಿಯೋಕ್ಕೆ. ಅದನ್ನು ಸ್ವಲ್ಪ ರೂಢಿ ಮಾಡ್ಕೊಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಯಾವಾಗಲೂ ಅದನ್ನು ಕುಡ್ದೇ ಇಲ್ಲ ನಾನು. ರಾಗಿ ಅಂಬಲಿ ಯಾವಾಗಲೂ ಟೇಸ್ಟ್ ಮಾಡಿಲ್ಲ, ನಂಗೆ ಕುಡಿಯೋಂಗಾಗಲ್ಲ. ಮತ್ತು ರಾಗಿ ಮುದ್ದೆ ಆದರೆ ತುಂಬ ಇಷ್ಟಪಟ್ಟು ತಿಂತೀನಿ. ಇವಾಗ ಅವರೊಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಯಾವಾಗಲೂ ಒಂದು ಸ್ವಲ್ಪ ಹಿಟ್ಟು ಇಟ್ಕೊಂಡೇ ಇರ್ತೀನಿ. ಅವರಿಗೆ ರಾಗಿ ಅಂಬಲಿ ಜಾಸ್ತಿ ಮಾಡಿಕೊಡ್ತಾನೆ ಇರ್ತೀನಿ. ಅದರಲ್ಲೂ ಈ ಬಿಸಿಲಿಗೆ ಅಂತೂ ಮಾಡಿಕೊಡ್ಲೇಬೇಕು. ಅವರು ಕೇಳಿದ್ರೂ ಕೇಳದೇ ಇದ್ರೂ ನಾನೇ ಮಾಡ್ತೀನಿ. ಅದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು, ನಾನು ಇದೇ ಥರ ಮಾಡೋದು. ಒಂದು ಲೋಟಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಅದು ಹಿಟ್ಟೆಲ್ಲ ಕಲಿಸ್ಬಿಟ್ಟು ಫಸ್ಟಿಗೆ ಬಿಸಿನೀರು ಕಾಯ್ಸೋಕ್ಕೆ ಅಂತ ಇಟ್ಟಿರ್ತೀನಿ. ಅದು ಬಿಸಿನೀರು ಕುದಿಯೋ ಟೈಮಲ್ಲಿ ಇದು ಈ ಥರ ಕಲಸಿ ಹಿಂಗೆ ಹಾಕಿ ಅದನ್ನು ಸ್ವಲ್ಪ ಬಿಡದೇ ಇರೋ ಥರ ಅದನ್ನು ತಿರುಗಿಸ್ತಾ ಇರಬೇಕು. ಆವಾಗ ಚೆನ್ನಾಗಾಗುತ್ತೆ. ಇದೆಲ್ಲ ಮಾಡೋ ಟೈಮಲ್ಲಿ ಅವರು ಅಲ್ಲೇ ನಿಂತ್ಕೊಂಡು ಏನೇನೋ ಮಾತಾಡಿ ತಮಾಷೆ ಮಾಡ್ತಾಯಿದ್ರು ನನಗೆ. ಅಂದರೆ ಬೇರೆದೆಲ್ಲ ಸ್ವಲ್ಪ ಸಪ್ರೇಟಾಗಿ ಮಾತಾಡ್ತಿದ್ದರಿಂದ ಅದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಈಗ ಉಪ್ಪಿಟ್ಟೆಲ್ಲ ರೆಡಿ ಆಯಿತು. ಅವರಿಗೂ ಟೀ ಜೊತೆ ತಿಂಡಿ ಹಾಕ್ಕೊಡ್ಬೇಕು. ಇವತ್ತು ಇಬ್ಬರು ಒಟ್ಟಿಗೆ ತಿನ್ನೋಣ ತಿಂಡಿ ಅಂಥೇಳಿ ಇಬ್ರಿಗೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ನಾನು ಉಪ್ಪಿಟ್ಟು ಮಾಡಿದಾಗ ಅಷ್ಟೇ ಬಿಸಿ ಬಿಸಿದು ತಿಂದರೆ ಚೆನ್ನಾಗಿರುತ್ತೆ ಅಂತ ಒಟ್ಟಿಗೆ ತಿಂತೀವಿ. ಇಲ್ಲ ಬೇರೆ ತಿಂಡಿ ಏನಾದರೂ ಮಾಡಿದ್ರೆ ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ತಿಂತೀನಿ. ಅವ್ರು 9 ಗಂಟೆಗೆ ತಿಂದೋದ್ರೆ ನಾನು ಒಂದು 10 ಗಂಟೆ 10:30 ಅಷ್ಟೊತ್ತಿಗೆ ತಿಂತೀನಿ. ಪೂಜೆ ಗೀಜೆ ಎಲ್ಲ ಮುಗಿಸಿ ಆದಮೇಲೆ ಒಂದೊಂದು ಸಲ ಈ ಥರ ಉಪ್ಪಿಟ್ಟು ಏನಾರು ಮಾಡಿದಾಗ ಬಿಸಿದೇ ತಿನ್ನಬೇಕು ಅಂತ ಇಬ್ಬರ ಜೊತೆಗೆ ತಿಂತೀವಿ ಅಷ್ಟೇ. ನಾನು ಜಾಸ್ತಿ ಬೆಳಗ್ಗೆ ತಿಂಡಿ ತಿನ್ನೋದು ಕಮ್ಮಿ. ಒಂದೊಂದು ಸಲ ಡೈರೆಕ್ಟಾಗಿ ಊಟನೇ ಮಾಡಿಟ್ಬಿಟ್ಟಿರ್ತೀನಿ. ಏನು ನಮ್ಮ ಅಕ್ಕ ಮಾತಾಡ್ತೀನಿ ಅಂತ ನನ್ನ ಜೊತೆ. ಚೆನ್ನಾಗದವಲ್ಲಿ ಅವತ್ತ ತಿಂದವದ ಈ ತಿಂಡಿ ತಿನ್ನು ಅಂದರೆ ಈ ತಿಂಡಿ ತಿಂತಿದೆ ಬೆಳಬೆಳಗ್ಗೆನೆ. ಯಾವಾಗ ಟೈಮು ಸರಿ ತಗೊಳಪ್ಪ, ಸಂಜೆ ತಿನ್ಬೇಕಾಗತ್ತಂತೆ ಬಾಣ. ಇವಾಗ ತಿಂಡಿ ತಿಂದು ಕೆಲ್ಸಕ್ಕೆ ಹೊರಟರು. ಆಲ್ರೆಡಿ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇವತ್ತು 9:30 ಆಗ್ತಾ ಬಂದಿತ್ತು.
ಅವರ ಮೇಸ್ತ್ರಿ ಹತ್ರ ಫೋನಲ್ಲಿ ಬೈಸ್ಕೊಂಡು ಗಡಿಬಿಡಿಲಿ ರಾಗಿ ಅಂಬಲಿ ಕುಡ್ಕೊಂಡು ಹೊರಟರು. ಏನೂ ಕೆಲಸ ಹಚ್ಚಿರಲ್ಲ ನಾನು ಬೆಳಗ್ಗೆ ಮಾಡೋಕ್ಕೆ, ಆದ್ರೂ ಇಷ್ಟೊತ್ತು ಮಾಡ್ತಾರೆ ತಿಂಡಿ ತಿಂದು ಹೋಗೋ ಅಷ್ಟೊತ್ತಿಗೆ. ಬೆಳಗ್ಗೆ ಎದ್ದೇಳೋದೇ ಲೇಟ್ ಆಗುತ್ತಲ್ಲ, ಹಾಗಾಗಿ. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.